ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ನೀವು ಪೆಟ್ರೋಲ್ ಬಂಕ್ ಹೋದಾಗ E20 ಪೆಟ್ರೋಲ್ ಅನ್ನೋ ಬೋರ್ಡ್ ನೋಡಿರ್ಬೋದು. ಇದೇನು ಹೊಸ ಪೆಟ್ರೋಲ್? ಇದರಿಂದ ನಮ್ಮ ಬೈಕ್ ಮೈಲೇಜ್ ಕಮ್ಮಿ ಆಗುತ್ತಾ, ಇಂಜಿನ್ ಹಾಳಾಗುತ್ತಾ ಅಂತ ತುಂಬ ಜನರಿಗೆ ಗೊಂದಲ ಇದೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ E20 ಪೆಟ್ರೋಲ್ ಅಂದ್ರೇನು, ಇದು ನಮ್ಮ ಗಾಡಿಗೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಮೊದಲಿಗೆ E20 ಪೆಟ್ರೋಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇ ಅಂದರೆ ಎಥೆನಾಲ್. E20 ಅಂದರೆ 80% ಸಾಮಾನ್ಯ ಪೆಟ್ರೋಲ್ ಜೊತೆಗೆ 20% ಎಥೆನಾಲ್ ಅನ್ನು ಮಿಕ್ಸ್ ಮಾಡಲಾಗಿರ್ತದೆ. ಈ ಹಿಂದೆ ನಾವು E10 ಪೆಟ್ರೋಲ್ ಅನ್ನು ಬಳಸ್ತಿದ್ದೆವು, ಅಂದರೆ ಅದರಲ್ಲಿ ಕೇವಲ 10% ಎಥೆನಾಲ್ ಇರ್ತಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಆ ಪ್ರಮಾಣವನ್ನು 20%ಗೆ ಹೆಚ್ಚಿಸಿದೆ. ನಮ್ಮಲ್ಲಿ ಸಾಮಾನ್ಯ ಪೆಟ್ರೋಲ್ ಇರುವಾಗ ಈ ಎಥೆನಾಲ್ ಮಿಕ್ಸ್ ಯಾಕೆ ತಂದರು? ಇದರ ಪ್ರಮುಖ 3 ಲಾಭಗಳು ಇಲ್ಲಿವೆ. ಮೊದಲನೇದು, ತೈಲ ಆಮದು ಕಡಿತ. ನಾವು ಬೇರೆ ದೇಶಗಳಿಂದ ಕಚ್ಚಾ ತೈಲ ತರಿಸ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ದೇಶದ ಸಾವಿರಾರು ಕೋಟಿ ಹಣ ಉಳಿಯುತ್ತದೆ. ಎರಡನೇದು, ಕಡಿಮೆ ಮಾಲಿನ್ಯ. ಸಾಮಾನ್ಯ ಪೆಟ್ರೋಲ್ಗೆ ಹೋಲಿಸಿದರೆ ಎಥೆನಾಲ್ ಉರಿಯುವಾಗ ಹೊಗೆ ಕಡಿಮೆ ಇರುತ್ತದೆ. ಇದರಿಂದ ಪರಿಸರಕ್ಕೆ ತುಂಬ ಒಳ್ಳೆಯದು. ಮೂರನೇದು, ರೈತರಿಗೆ ಬೆಂಬಲ. ಎಥೆನಾಲ್ ಅನ್ನು ಕಬ್ಬು, ಮುಸುಕಿನ ಜೋಳ ಮತ್ತು ಹಾಳಾದ ಧಾನ್ಯಗಳಿಂದ ತಯಾರಿಸಲಾಗುತ್ತದೆ. ಇದರಿಂದ ನಮ್ಮ ರೈತರಿಗೆ ಹೆಚ್ಚುವರಿ ಆದಾಯ ಸಿಗುತ್ತದೆ. ಲಾಭಗಳ ಜೊತೆಗೆ ಇದರಲ್ಲಿ ಕೆಲವು ನ್ಯೂನ್ಯತೆಗಳು ಇವೆ. ಮೊದಲನೇದಾಗಿ, ಮೈಲೇಜ್ ಇಳಿಕೆ. ಪೆಟ್ರೋಲ್ಗಿಂತ ಎಥೆನಾಲ್ನಲ್ಲಿ ಶಕ್ತಿ ಸ್ವಲ್ಪ ಕಡಿಮೆ ಇರ್ತದೆ. ಹಾಗಾಗಿ ನೀವು E20 ಬಳಸಿದಾಗ ನಿಮ್ಮ ಬೈಕ್ ಮೈಲೇಜ್ 2ರಿಂದ 5% ಕಡಿಮೆ ಆಗ್ಬೋದು. ಎರಡನೇದಾಗಿ, ಪವರ್ ವ್ಯತ್ಯಾಸ. ಕೆಲವೊಮ್ಮೆ ಗಾಡಿ ಓಡಿಸುವಾಗ ಪಿಕಪ್ ಅಥವಾ ಪವರ್ ಸ್ವಲ್ಪ ಕಡಿಮೆ ಆದಂತೆ ನಿಮ್ಗೆ ಅನಿಸ್ಬೋದು. ಮೂರನೇದಾಗಿ, ಮೆಟೀರಿಯಲ್ ಕಾಂಪ್ಯಾಟಿಬಿಲಿಟಿ. ಹಳೆಯ ಬೈಕ್ಗಳಲ್ಲಿ ಪೆಟ್ರೋಲ್ ಹಡಿಯುವ ರಬ್ಬರ್ ಪೈಪ್ಗಳು ಮತ್ತು ಪ್ಲಾಸ್ಟಿಕ್ ಭಾಗಗಳಿಗೆ ಎಥೆನಾಲ್ ಹೊಂದಿಕೊಳ್ಳುವುದಿಲ್ಲ. ಅವು ಬೇಗ ಸವೆದು ಹೋಗ್ಬೋದು. ಹಾಗಾದರೆ ನಿಮ್ಮ ಬೈಕ್ನಲ್ಲಿ ಈ ಪೆಟ್ರೋಲ್ ಹಾಕ್ಬೋದಾ? 2023ರ ಏಪ್ರಿಲ್ ನಂತರ ಬಂದಿರುವ ಬಹುಪಾಲು ಹೊಸ BS6 ಫೇಸ್ 2 ಬೈಕ್ಗಳು E20ಗೆ ಸಂಪೂರ್ಣ ಹೊಂದಿಕೊಳ್ತವೆ. ಆದರೆ ಹಳೆಯ BS4 ಅಥವಾ ಅದಕ್ಕಿಂತ ಹಿಂದಿನ ಬೈಕ್ಗಳು E10 ಪೆಟ್ರೋಲ್ಗೆ ಮಾತ್ರ ವಿನ್ಯಾಸಗೊಂಡಿವೆ. ಇದನ್ನು ಹೇಗೆ ಚೆಕ್ ಮಾಡೋದು? ಬಹಳ ಸುಲಭ. ನಿಮ್ಮ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಮುಚ್ಚಳದ ಮೇಲೆ E20 ಸ್ಟಿಕ್ಕರ್ ಇದೆಯಾ ಅಂತ ನೋಡಿ. ಅಥವಾ ನಿಮ್ಮ ಗಾಡಿಯ ಯೂಸರ್ ಮ್ಯಾನ್ಯುಯಲ್ ಓದಿ ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ನೀವು ಹೊಂದಿಕೊಳ್ಳದ ಹಳೆಯ ಬೈಕ್ನಲ್ಲಿ E20 ಹಾಕಿದರೆ ಏನಾಗುತ್ತದೆ? ತಕ್ಷಣಕ್ಕೆ ನಿಮ್ಮ ಇಂಜಿನ್ ಬ್ಲಾಸ್ಟ್ ಆಗೋದಿಲ್ಲ ಅಥವಾ ಸೀಸ್ ಆಗೋದಿಲ್ಲ. ಆದರೆ ದಿನ ಕಳೆದಂತೆ ನಿಮ್ಮ ಇಂಜಿನ್ನ ರಬ್ಬರ್ ಸೀಲ್ಗಳು, ಫ್ಯೂಯಲ್ ಲೈನ್ಸ್ ಒಣಗಿ ಲೀಕ್ ಆಗುವ ಸಾಧ್ಯತೆ ಇರ್ತದೆ. E20 ಬಗ್ಗೆ ಜನರಲ್ಲಿರುವ ಕೆಲವು ಸುಳ್ಳು ಸುದ್ದಿಗಳು ಮತ್ತು ಸತ್ಯಾಂಶಗಳನ್ನು ನೋಡೋಣ. ಮೊದಲನೇ ಸುಳ್ಳು ಸುದ್ದಿ, E20 ಎಲ್ಲ ಇಂಜಿನ್ಗಳನ್ನು ಹಾಳು ಮಾಡುತ್ತದೆ ಎನ್ನುವುದು. ಇದರ ಸತ್ಯಾಂಶವೇನೆಂದರೆ ಇದು ಸಂಪೂರ್ಣ ಸುಳ್ಳು. E20ಗೆಂದೇ ವಿನ್ಯಾಸಗೊಂಡ ಹೊಸ ಬೈಕ್ಗಳಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ. ಎರಡನೇ ಸುಳ್ಳು ಸುದ್ದಿ, ಮೈಲೇಜ್ ಭಾರೀ ಪ್ರಮಾಣದಲ್ಲಿ ಡ್ರಾಪ್ ಆಗುತ್ತೆ ಎನ್ನುವುದು. ಇದರ ಸತ್ಯಾಂಶವೇನೆಂದರೆ ಇಲ್ಲ, ಮೈಲೇಜ್ ಕೇವಲ 2ರಿಂದ 5%ರಷ್ಟು ಮಾತ್ರ ವ್ಯತ್ಯಾಸವಾಗುತ್ತದೆ, ವಿನಃ ಅರ್ಧಕ್ಕರ್ಧ ಕಮ್ಮಿ ಆಗುವುದಿಲ್ಲ. ಮೂರನೇ ಸುಳ್ಳು ಸುದ್ದಿ, ಇಂಜಿನ್ ಲೈಫ್ ತುಂಬ ಕಮ್ಮಿ ಆಗುತ್ತೆ ಎನ್ನುವುದು. ಇದರ ಸತ್ಯಾಂಶವೇನೆಂದರೆ ಸರಿಯಾದ ಮತ್ತು ಕಾಂಪ್ಯಾಟಿಬಲ್ ಇರುವ ಬೈಕ್ನಲ್ಲಿ ಬಳಸಿದರೆ ಇಂಜಿನ್ ಲೈಫ್ಗೆ ಯಾವುದೇ ಪೆಟ್ಟಾಗುವುದಿಲ್ಲ. ಹಾಗಾದರೆ ನೀವು ಯಾವ ಪೆಟ್ರೋಲ್ ಹಾಕಿಸಬೇಕು? ನಿಮ್ಮದು E20 ಸ್ಟಿಕ್ಕರ್ ಇರುವ ಹೊಸ ಗಾಡಿಯಾಗಿದ್ದರೆ ಧಾರಾಳವಾಗಿ E20 ಬಳಸಿ. ನಿಮ್ಮದು ಹಳೆಯ ಬೈಕ್ ಆಗಿದ್ದರೆ ಸಾಧ್ಯವಾದಷ್ಟು ನಾರ್ಮಲ್ ಪೆಟ್ರೋಲ್ ಅಂದರೆ E10 ಹುಡುಕಿ ಹಾಕಿಸುವುದು ಉತ್ತಮ. ಇನ್ನು ರೈಡರ್ಸ್ಗೆ ಒಂದು ಟಿಪ್ಸ್. ಎಥೆನಾಲ್ ಗಾಳಿಯಲ್ಲಿರುವ ತೇವಾಂಶವನ್ನು ಬೇಗ ಹೀರಿಕೊಳ್ಳುತ್ತದೆ. ಹಾಗಾಗಿ ಬೈಕನ್ನು ಪೆಟ್ರೋಲ್ ಸಮೇತ ತುಂಬ ತಿಂಗಳುಗಳ ಕಾಲ ಹಾಗೇ ನಿಲ್ಲಿಸಬೇಡಿ. ವಾಹನವನ್ನು ಆಗಾಗ ಬಳಸುತ್ತಿರಿ. ಅಂತಿಮವಾಗಿ ಹೇಳಬೇಕೆಂದರೆ E20 ಪೆಟ್ರೋಲ್ ಕೆಟ್ಟದ್ದಲ್ಲ. ಇದು ಭವಿಷ್ಯದ ದೃಷ್ಟಿಯಿಂದ ಪರಿಸರ ಮತ್ತು ದೇಶದ ಆರ್ಥಿಕತೆಗೆ ತುಂಬ ಒಳ್ಳೆಯ ಹೆಜ್ಜೆ. ಆದರೆ ಪ್ರತಿಯೊಂದು ನಾಣ್ಯಕ್ಕೂ 2 ಮುಖಗಳಿರುವಂತೆ ಇದರಲ್ಲಿಯೂ ಒಳಿತು ಮತ್ತು ಕೆಡುಕುಗಳು ಎರಡೂ ಇವೆ. ಯಾವುದು ಕೂಡ ಸಂಪೂರ್ಣ ಪರ್ಫೆಕ್ಟ್ ಆಗಿರಲು ಸಾಧ್ಯವಿಲ್ಲ. ಕೆಲವರಿಗೆ ಈ ಬದಲಾವಣೆ ಇಷ್ಟವಾಗಬಹುದು, ಇನ್ನು ಕೆಲವರಿಗೆ ಇದು ಇಷ್ಟವಾಗದೇ ಇರಬಹುದು.
ಕೇವಲ ನಾವು ನಮ್ಮ ವಾಹನ ಇದಕ್ಕೆ ಹೊಂದಿಕೊಳ್ಳುತ್ತದೆಯೇ ಎಂದು ತಿಳಿದುಕೊಂಡು ಬಳಸುವುದಷ್ಟೇ ಮುಖ್ಯ. ಇದಾಗಿತ್ತು E20 ಪೆಟ್ರೋಲ್ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ವಾಟ್ಸಾಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಬೈಕ್ ಟೆಕ್ 21 ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.